ಇವಾಗ ಪ್ಯಾಥಾಮ್ ರಾಕ್ ಕಡೆ ಹೊರಟ್ವಿ. ಸೊ ಬನ್ನಿ ಹೊರಡೋಣ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಎಡ್ಕಲ್ ಕೇವ್ಸಿಂದ. ಟೈಮ್ ಬಂದು 11:30 ಆಯಿತು. ಇಲ್ಲಿ ನೋಡಿ ಇಂಥದ್ದೊಂದು ಮನೆ ಮಾಡ್ಕೊಬಿಟ್ರೆ ಕೇರಳ ಸೈಡ್ ಒಂದು ಸೈಡ್ ತೊಗೊಂಡು ಹೆಂಗಿರುತ್ತೆ ಹೇಳಿ ಈ ಥರ. ಲೀವಿಂಗಾ? ಓಕೆ ಹಾಂ ಓಕೆ ಬ್ರೋ ಬಾಯ್. ಕಲ್ಲೆಲ್ಲ ಒಂಥರ ಇದು ವಿಚಿತ್ರವಾಗಿದೆ ಗುರು, ಎಲ್ಲ ಬ್ಲ್ಯಾಕ್ ನೋಡಿ. ಹಾಂ ಇಂಡಿಕೇಟಾ? ಓಹ್ ಥ್ಯಾಂಕ್ ಯು ಬ್ರೋ. ಯಾರು ಇಲ್ಲ, ಒಬ್ಬನೇ ಟಿಕೆಟ್ ಕೌಂಟ್ರ್ ಇದೆ. ಹೌ ಮಚ್? 20. ಪ್ಯಾಥಾಮ್ ರಾಕಿಗೆ ಬಂದಾಯಿತು. ಸೊ ಬನ್ನಿ ವ್ಯೂ ಪಾಯಿಂಟ್ ನೋಡ್ಕೊಬರೋಣ. ಮಾರ್ನಿಂಗ್ ಬಂದಿದ್ರೆ ಚೆಂದ ಇರ್ತಿತ್ತು. ಸೊ ಇವಾಗ ಆಲೇ ಟೈಮ್ ಬಂದು 11:45 12 ಗಂಟೆ ಆಗಿದೆ. ಏನು ಮಾಡೋದಕ್ಕಾಗಲ್ಲ, ಒಬ್ಬನೇ ಬೇರೆ ಇರೋದು. ಅದೊಂದು ಇಬ್ಬರು ಇದ್ದಾರೆ ಯಾರೋ ಫಾರಿನರ್ಸು. ಸೊ ಬರ್ತಾಯಿದ್ದಾರೆ ನೋಡಿ, ಅವ್ರು ಬಿಟ್ರೆ ಯಾರಿಲ್ಲ. ಸ್ನೇಹಿತರೆ ಇವಾಗ ತಿಂಡಿ ಮಾಡೋಣ ಅಂತ ಬಂದ್ವಿ ಇಲ್ಲೇ ಹೋಟೆಲ್ಗೆ. ರೈಸ್ ಐಟಮ್ ಹೇಳಿದ್ದೀವಿ. ಸೊ ರೈಸ್ ಐಟಮ್ ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟು ಪ್ಯಾಥಾಮ್ ರಾಕ್ ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ. ಸೊ ತಿಂಡಿ ಮಾಡ್ಕೊಂಡು ಹೊರಡೋಣ. ಆಗಲೇ ಇಲ್ಲೇ ಟೈಮ್ ಆಗಿಬಿಡ್ತು, ಆಗಲೇ 10:30 ಆಗಿಬಿಟ್ಟೈತೆ. ಸೊ ಪ್ಲೇಸ್ ಮಾತ್ರ ಅಮೇಝಿಂಗ್ ಆಗಿತ್ತು. ಅಲ್ಲೇನಾಯಿತು ಅಂದರೆ ಸ್ಟೋರೇಜ್ ಫುಲ್ ಆಗೋಯಿತು, ವೀಡಿಯೋ ಮಾಡೋದಕ್ಕಾಗಿಲ್ಲ. ಸ್ವಲ್ಪ ಮೊಬೈಲಲ್ಲೇ ಶೂಟ್ ಮಾಡಿದ್ದೀನಿ. ಸೊ ಬಂದು ವಿಸಿಟ್ ಕೊಡಿ, ಚೆನ್ನಾಗಿದೆ. ಬಟ್ ಟಫ್ ಇದೆ. ಏನಂದರೆ ವಯಸ್ಸಾದವರೆಲ್ಲ ಹತ್ತೋದಕ್ಕಾಗಲ್ಲ, ಸ್ವಲ್ಪ ಕಷ್ಟ ಇದೆ. ನಾರ್ಮಲ್ಲು ಮಕ್ಕಳುಗಳು ನೀವೆಲ್ಲ ಹತ್ಕೊಂಡು ಹೋಗ್ಬೋದು, ಒಂದು ಏಜಲ್ಲಿರೋರು. ಸೊ ಬಂದು ವಿಸಿಟ್ ಕೊಡಿ, ಚೆನ್ನಾಗಿದೆ. ತಿಂಡಿ ಮಾಡಿ ಸಿಗೋಣ. ಇವಾಗ ಪ್ಯಾಥಾಮ್ ರಾಕ್ ಕಡೆ ಹೊರಟ್ವಿ. ಸೊ ಬನ್ನಿ ಹೊರಡೋಣ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಎಡ್ಕಲ್ ಕೇವ್ಸಿಂದ. ಏನು ಹೇಳಿ ಸ್ನೇಹಿತರೆ, ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ. ಟೈಮ್ ಬಂದು 11:30 ಆಯಿತು. ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಹತ್ತೋದು ಇಳಿಯೋದಕ್ಕೇ 1 ಅವರ್ ಬೇಕು. 1 ಅವರ್ ಬೇಕು, ಒಂದು ಹತ್ತಕ್ಕೆ 1 ಅವರ್ ಬೇಕು, ಇಳಿಯೋಕ್ಕೆ 1 ಅವರ್ ಬೇಕು. ಆ ಥರ ಇದೆ ಕೇವು. ಸೊ ಲೊಕೇಶನ್ ಬೇರೆ ಹಾಕೊಳ್ಳಿಲ್ವಲ್ಲ ಅದರು ನಾನು. ಆಹಾ, ಗಾಳಿ ಬಂದರೆ ಹೆಂಗೆ ತಣ್ಣಗಾಗ್ತಾಯಿದೆ ಗೊತ್ತಾ. ನೋಡಿ ಅಲ್ಲೊಂದು ಯಾವುದೋ ಒಂದು ಹಿಲ್ಸ್ ಕಾಣಿಸ್ತಾ ಇದೆ ಮೇಲೆ, ಅಡ್ವೆಂಚರ್ ತಾರು. ಇಂಥದ್ರಲ್ಲೆಲ್ಲ ಬಂದರೆ ಮಜಾ ಇರಲ್ಲ, ಏನು ಹೇಳಿ. ನೋಡಿ ಇಂಥದ್ದೊಂದು ಮನೆ ಮಾಡ್ಕೊಬಿಟ್ರೆ ಕೇರಳ ಸೈಡ್ ಒಂದು ಸೈಡ್ ತೊಗೊಂಡು ಹೆಂಗಿರುತ್ತೆ ಹೇಳಿ ಈ ಥರ ಕಾಫಿ ಎಸ್ಟೇಟ್ ಮಧ್ಯ. ಬಿಸಿಲಿರೋ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಮಾರ್ನಿಂಗ್ ರೈಡ್ ಚೆನ್ನಾಗಿತ್ತು, ಬಟ್ ಇವಾಗ ಅಂತೂ ರಜಿ ರೈಡು ಬೇಡ, ಏನು ಬೇಡ ಅನಿಸ್ತಾಯಿತ್ತು, ಹಂಗೆ ಆಗ್ತಾಯಿದೆ. ಏನು ಹೇಳಿ. ಲೀವಿಂಗಾ? ಓಕೆ ಹಾಂ ಓಕೆ ಬ್ರೋ ಬಾಯ್ ಬಾಯ್ ಬಾಯ್. ಯು ವಿಲ್ ವೈನಾಡಾ? ಹಾಂ ಓಕೆ. ವಿಡಿಯೋ ಸೆಂಡಿಂಗ್. ಓಕೆ ಹಾಂ ಓಕೆ ಬಾಯ್. ಹ್ಯಾಪಿ ಹಾಂ ಬಾಯ್. ಸೊ ಇವ್ರು ಇಲ್ಲೇ ಎಂಡಾದರು. ಇವಾಗ ಒಬ್ಬನೇ ಹೋಗ್ತಾ ಇರೋದು. ಪ್ಯಾಥಾಮ್ ರಾಕ್ ಮುಂದೆ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಅದೇ ಪ್ಯಾಥಾಮ್ ರಾಕು. ಬಟ್ ಅದನ್ನು ಹತ್ಬಿಟ್ಟು ಹೋಗಿದ್ರೆ ವ್ಯೂ ಕಾಣಿಸುತ್ತೆ ಅದು. ನೋಡೋಣ ಹೋಗಿ. ಸೊ ಇಲ್ಲಿ ಇನ್ನೂ ಎಷ್ಟುದ್ದ ಟ್ರಕ್ಕಿಂಗ್ ಮಾಡಬೇಕೋ ಗೊತ್ತಿಲ್ಲ. ಕಲ್ಲೆಲ್ಲ ಒಂಥರ ಇದು ವಿಚಿತ್ರವಾಗಿದೆ ಗುರು, ಎಲ್ಲ ಬ್ಲ್ಯಾಕ್ ನೋಡಿ. ಕೇರಳ ಗಾಡಿಗಳು ಗುರು ಮಸ್ತಾಗಿ ಮಾಡ್ಸಿರ್ತಾರೆ ಆಲ್ಟ್ರೇಷನ್ನು, ಏನು ಹೇಳಿ. ಓ ಇಲ್ಲಿ ರೈಟ್ ಹೋಗಬೇಕು, ಬಟ್ ಬಿಡ್ತಾರ ಹಂಗೆ ಗೊತ್ತಿಲ್ವಲ್ಲ. ಇಲ್ಲೇ ಇದೆ ನೋಡಿ ಪ್ಯಾಥಾಮ್ ರಾಕ್. ಹಾಂ ಇಂಡಿಕೇಟಾ? ಓಹ್ ಥ್ಯಾಂಕ್ ಯು ಬ್ರೋ.
ಸ್ನೇಹಿತರೆ ಹಿಂಗೆ ಪ್ಯಾಥಮ್ ರಾಕ್ ಹೋಗೋದು, ಯಾರೂ ಇಲ್ಲ, ಒಬ್ಬನೇ ಟಿಕೆಟ್ ಕೌಂಟ್ರ್ ಇದೆ. ಹೌ ಮಚ್? 20. ವಾಕ್ ಚೆನ್ನಾಗಿದೆ ಇವರು ಗಾಡಿ ಹೋಗೋದಕ್ಕೆ, ಪರವಾಗಿಲ್ಲ. ರೋಡೆಲ್ಲ ಮಾಡಿದ್ದಾರೆ. ವಾ, ಹಂಗಂತಿದಾಗ ಇಲ್ಲಿ ನೋಡಿದ್ರೆ ರೋಡೇ ಇಲ್ವಲ್ಲ. ಒಳ್ಳೆ ಆಫ್ ರೋಡಿಂಗ್ ಸಿಕ್ತು ನಮಗೀಗ. ಮತ್ತೆ ಗಾಡಿ ಹೋಗುತ್ತೆ ಅನಿಸುತ್ತೆ ಮೇಲೂರು. ಪಾರ್ಕಿಂಗು ಇಲ್ಲಿ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ಬೇಕು ಇವಾಗ. ಪ್ಯಾಥಮ್ ರಾಕಿಗೆ ಬಂದಾಯಿತು. ಸೊ ಬನ್ನಿ ವ್ಯೂ ಪಾಯಿಂಟ್ ನೋಡ್ಕೊಬರೋಣ. ವಾಕಬಲ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಯಾರೂ ಇಲ್ಲ ಇವತ್ತು, ವೀಕ್ ಡೇಸ್ ಆಗಿರೋದ್ರಿಂದ ಒಬ್ಬನೇ ಹೋಗ್ತಾಯಿದ್ದೀನಿ. ನೋಡಿ ಹೋಗೋ ರೂಟ್ ಹೀಗಿದೆ. ಏನು ಹೇಳಿ, ಒಬ್ಬೊಬ್ಬನೇ ಈ ಥರ ಎಲ್ಲ ವ್ಲಾಗ್ ಮಾಡೋದು ಹೆಂಗಿರುತ್ತೆ ಹೇಳಿ, ಕ್ರೇಜ್ ಎಲ್ಲ. ಇದೇ ಬಂಡೆ ಅಲ್ಲಿ ನೋಡ್ಕೊಬೋದ್ನಲ್ಲ ಏನು ಹಿಂಗೆ ಮಾಡಿದ್ದಾರೆ ಅಂತ. ಇಲ್ಲಿ ಯಾವುದೋ ಹೊಂಡ ಬೇರೆ ಇದೆ ಗುರು, ನೀರು ಕಮ್ಮಿ ಆಗಿದೆ ನೋಡಿ. ಅಲ್ಲೇನೋ ಬೆಂಕಿ ಹಚ್ಚಿದ್ದಾರೆ, ಹೊಗೆ ಏನೋ ಬರ್ತೈತೆ. ಇದನ್ನೆಲ್ಲ ಬಂಡೆಲ್ಲ ಹೊಡೆದು ಏನೋ ಮಾಡಿದ್ದಾರೆ. ಸೊ ವ್ಯೂ ಪಾಯಿಂಟ್ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಅನಿಸುತ್ತೆ. ಸೊ ಬನ್ನಿ ಹೋಗೋಣ. ಇಲ್ಲೇ ಇದೆ ನೋಡಿ ಗುರು, ಲೆಫ್ಟಲ್ಲಿ ಇಲ್ಲಿ ಕಾಣಿಸ್ತಾ ಇರೋದೇ ಪ್ಯಾಥಮ್ ರಾಕು. ಮಾರ್ನಿಂಗ್ ಬಂದಿದ್ರೆ ಚೆಂದ ಇರ್ತಿತ್ತು. ಸೊ ಇವಾಗ ಆಲೇ ಟೈಮ್ ಬಂದು 11:15 12 ಗಂಟೆ ಆಗಿದೆ. ಏನು ಮಾಡೋದಕ್ಕಾಗಲ್ಲ. ಸೊ ಬನ್ನಿ, ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲೆಲ್ಲ ಯಾರೂ ಇದ್ದಾರೆ, ಅಲ್ಲೇ ಹೋಗ್ಬಿಟ್ಟು ಬರೋ ಬನ್ನಿ. ವಾ ಸೂಪರ್ ಗುರು, ಏನಿದೆ ಹೇಳಿ, ಕ್ರೇಜಿ. ಪ್ಲಾಸ್ಟಿಕ್ಗಳನ್ನೆಲ್ಲ ಈ ಥರ ಪ್ಲೇಸಿಗೆ ತೊಗೊಂಬಂದು ಹಾಕಿ ಎಲ್ಲ ಹಾಳು ಮಾಡ್ತಾರೆ ಜಾಗಗಳನ್ನ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಹತ್ರಕ್ಕೆ ಹೋಗ್ಬೋದಾಗಿತ್ತು. ಈ ರೈಡಿಂಗ್ ಗೇರ್ ಹಾಕಿರೋದ್ರಿಂದ ಸ್ವಲ್ಪ ಸೆಕೆ ಜಾಸ್ತಿ, ಬಿಸಿಲು ನೋಡಿ ಹೆಂಗೆ ಹೊಡಿತಾ ಇದೆ. ಒಬ್ಬನೇ ಬೇರೆ ಇರೋದು, ಅಲ್ಲೊಂದು ಇಬ್ಬರಿದ್ದಾರೆ ಯಾರೋ ಫಾರಿನರ್ಸು. ಸೊ ಬರ್ತಾಯಿದ್ದಾರೆ ನೋಡಿ, ಅವ್ರು ಬಿಟ್ರೆ ಯಾರಿಲ್ಲ. ಸುಮ್ಮನೆ ಹೋಗೋದು ಸೇಫ್ ಅಲ್ಲ ಅಂತ ಸೊ ಇಲ್ಲಿಂದನೇ ಫೋಟೋ ವೀಡಿಯೋ ಮಾಡಿಕೊಂಡು ಸೊ ಹೊರಡೋಣ. ನೆಕ್ಸ್ಟು ಸ್ನೇಹಿತರೆ, ನೀವು ಎಡಕಲ್ ಕೇವ್ಗೆ ಬಂದರೆ ಸೊ ಇಲ್ಲೊಂದು 5 ನಿಮಿಷ ವಿಸಿಟ್ ಕೊಡಿ. ಚೆನ್ನಾಗಿದೆ ಪ್ಲೇಸ್. ಎಂಟ್ರಿ ಟಿಕೆಟ್ 20 ರೂಪೀಸ್ ಅಷ್ಟೇ, ಪಾರ್ಕಿಂಗ್ ಚಾರ್ಜ್ ಅಂತ ಏನಿಲ್ಲ. ಸೊ ಅದು ಪಾರ್ಕಿಂಗ್ ಚಾರ್ಜ್ ಇಸ್ಕೊಂಡಿದ್ದು ಅನಿಸುತ್ತೆ. ಇಲ್ಲಿ ಮತ್ತಿನ್ನೇನು ಎಂಟ್ರಿ ಕೊಟ್ಟು ಬರೋವಂಥದ್ದು ಏನಿಲ್ಲ. ಸೊ ಚೆನ್ನಾಗಿದೆ. ಕಲ್ ಮೇಲೆ ನೋಡಿ, ಕಲ್ಲು ಕೂತಿದೆ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಅಲ್ಲಿಗೆ ಹೋಗ್ಬೋದಾಗಿತ್ತು. ಸೊ ಏನು ಮಾಡೋಣ, ಒಬ್ಬನೇ ಇರೋದ್ರಿಂದ ಹೋಗೋಕ್ಕಾಗ್ತಿಲ್ಲ. ಸೊ ಆದಷ್ಟು ಒಂದು ವಿಸಿಟ್ ಕೊಡಿ, ಈ ಕಡೆನೂ ಚೆನ್ನಾಗಿದೆ. ಸೊ ಬನ್ನಿ ಹೊರಡೋಣ ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ಗೆ. ಸೊ ಬನ್ನಿ ಸಿಗೋಣ.